ಏನ್ ಮಾತಾಡತಾರ ಅವ್ರು? ಮಾವ ಏನ್ ಗೊತ್ತೇನ, ಅಕ್ಕಗ ನೀವು ಸೀರೆ ಉಡ್ಸ್ಕೊಂಬರ್ಲಾರ್ದ ಈ ಡ್ರೆಸ್ ಹಾಕಿರಲ್ಲ, ಅದಕ್ಕೆ ಅವ್ರಿಬ್ರಿಗೂ ಸಿಟ್ಟು ಬಂದೈತಿ. ಅದಕ್ಕೆ ಯಾಕೆ ಸೆಟ್ ಮಾಡ್ಕೋಬೇಕು? ಉಟ್ಕೊಲ್ ಬಿಡಾಕಿಗೆ ಯಾವ್ದಿಷ್ಟನ ಅದು ಇಷ್ಟಕ್ಕೂ ಅದಕ್ಕೇನಾಗೈತೆ, ಚೆನ್ನಾಗೈತಲ್ಲ ಡ್ರೆಸ್. ಅಯ್ಯೋ ದೇವ್ರೇ. ಅಪ್ಪ ಎದ್ದು ಓಡಾಡತ್ತೀರ ನೀವು? ನನಗೆ ಹೇಳೇ ಇಲ್ಲಲ್ಲಪ್ಪ. ಯಾವಾಗ ಆರಾಮಾದ್ರಿ? ಆದ್ರೆ ನಾ ಮೊನ್ನೆ ಒಂದ್ಸಲ ಯಾವತ್ತಂದ್ರೆ ಗಣಪನ ಇಟ್ಟು ದಿನ ಬಂದಾಗ ಇನ್ನೂ ಅಷ್ಟು ಕರೆಕ್ಟಾಗಿ ಮಾತಾಡ್ತಿದ್ದಿಲ್ಲಲ್ಲಪ್ಪ ನೀವು. ಎಲ್ಲ ಗಣೇಶನ ಆಶೀರ್ವಾದವ. ಏನೋ ಒಟ್ಟು ಗೊತ್ತಿಲ್ಲ, ದೇವ್ರ ದಯದಿಂದ ನನಗೆ ಎಲ್ಲ ಆರಾಮಾತವ ಯವ್ವ, ಎಲ್ಲ ಆರಾಮಾತು. ಗಣಪನ ಆಶೀರ್ವಾದ ನನಗೆ ನಿಜವಾಗ್ಲು. ಅಂತೂ ಮಾವರ ನೀವೆದ್ದು ಓಡಾಡಕತ್ತೀರಲ್ಲ ಅಷ್ಟೇ ಸಾಕು, ಅದೇ ನಮ್ಗೆ ಭಾಳ ಖುಷಿ. ಹ್ಞೂನಪ್ಪ, ಆರಾಮಾಗೇನ. ಇನ್ನು ನಮ್ದು ನಾವು ದುಡ್ಕೊಂಡು ತಿಂತೇವಿ. ಇಷ್ಟು ದಿನ ನಿಮ್ಮ ಅಪ್ಪಾರ ಋಣ, ನಿಮ್ಮ ಅವ್ವಾರ ಋಣ, ನಿಮ್ಮ ಋಣ, ನನ್ನ ಮಗಳು ದುಡ್ದಾಕಿ ಸಾಕಿದ್ದು ಎಲ್ಲ ನನ್ನ ತಲೆ ಮ್ಯಾಗೈತಿ. ಸಾಕು, ಇನ್ಮೇಲೆ ನಾನು ದುಡ್ಕೊಂಡು ನಾ ತಿಂತೇನಪ್ಪ. ನನ್ನ ಹೊಲ್ದಾಗ ನಾ ಕೆಲಸ ಮಾಡ್ತೇನೆ. ಅದಕ್ಕೆ ಇನ್ನು ಪಾರ್ವತಿ, ನೀ ಕೆಲ್ಸಕ್ಕೆ ಹೋಗ್ಬೇಡವಾ ಮಗಳ, ಮನ್ಯಾಗ ಆರಾಮಿರು. ನಿಮ್ಮ ಅತ್ತಿ ಜೊತೆಗಿರ. ಪಾಪ ನಿಮ್ಮ ಅತ್ತಿಯರು ನೀ ಕೆಲ್ಸಕ್ಕೆ ಹೋಗಿನಂತ 2-3 ಸಲ ಬೇಸರ ಮಾಡ್ಕೊಂಡಿದ್ದು ನಾನೇ ಕೇಳಿಸ್ಕೊಂಡಿನಿ. ಏನು ಸಾಕು, ಇನ್ನು ಮೇಲೆ ನೀ ದುಡಿಯಾಕೇನು ಹೋಗ್ಬೇಡ, ಆರಾಮಿರು ಮಗಳ. ಮವರ ಬರೀ ನಿಮ್ಮೊಬ್ರಿಗೋಸ್ಕರ ಹೋಗಿದ್ಲು ಅಂತನೂ ಅಲ್ಲ, ಆಕಿಗೂ ಒಂದು ಮುಂದಾದ್ರೂ ನಾನು ಆಕಿ ಇಬ್ರು ಸೇರಿ ನೋಡ್ಕೋಬೇಕದನ್ನ ಆಫೀಸ್ನ. ಅಲ್ಲ, ಅದು ನಿಮಗೆ ಬಿಟ್ಟಿದ್ದಪ್ಪ. ನಾನು ನನ್ನ ಸಲುವಾಗಿ ನನಗೆ ಪಗಾರ ತಂದು ಕೊಡ್ಬೇಕು, ನಮ್ಮ ತವ್ರ ಮನೆಗೆ ಕೊಡ್ಬೇಕು ಅಂತೇಳಿ ಇನ್ಮೇಲೆ ಬೇಡಪ್ಪ, ಬೇಡ. ದೇವ್ರು ನನ್ನ ಕೈಕಾಲು ನೆಟ್ಟಿಗೆ ಮಾಡ್ಯಾನ. ಬರ್ರಿ ಯಾರ್ಯಾರದ್ರಿ ಬಡ ಯಾರು ಕೊಡೋರು ಕೊಟ್ಟು ಎಲ್ಲ ಮುಗಿಸಿ ಊಟಕ್ಕೆ ಕೇಳಲಾಡ್ರಿ ಮಂದಿ. ಹೊತ್ತಕೈತಿ ಮಳಿ ಮಾಡಿದ ದಿನ ಮೊದ್ಲ ಹೊರಗೆ ಪೆಂಡಲ್ ಹಾಕ್ಸಿರೋದು. ಮಳಿಗಿಳಿ ಹತ್ತಂದ್ರೆ ಹೆಂಗ್ ಉಣ್ತೀರಿ? ಅಯ್ಯೋ ದೇವ್ರೆ, ನನ್ನ ಹೊಟ್ಟೆ ಸಾವಾಗೈತಿ ಯವ್ವ, ಹೊಟ್ಟೆ ಸಾವಾಗತ್ತೈತಿ. ಏನ್ ನಿಮ್ಮ ಊಟಕ್ಕೆ ಬರುವಲ್ಲ ಇವತ್ತಾಗ? ಅಪ್ಪ ನೀ ಆರಾಮಾಗಿಯಲ್ಲ ಅಷ್ಟೇ ಸಾಕು, ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಗತ್ತೈತಪ್ಪ. ಹ್ಞೂನವ್ವ, ಏನು ಗಣಪನ ಪವಾಡನ ಏನೋ ಗೊತ್ತಿಲ್ಲ, ಒಟ್ಟು ನನಗೆ ಯಾವ ದೇವ್ರ ಕೈ ಹಿಡಿದ್ನ ಏನು, ಒಟ್ಟು ಆರಾಮ ಆತವ ಯವ್ವ. ನನ್ನ ಗಂಡ ಆರಾಮ ಆದ್ನವ, ಮತ್ತೆ ಚಂದ ಆತವ ಯವ್ವ, ಚಂದ ಆತ್ ನಮ್ಮ ಸಂಸಾರ. ಏ ಮನ್ಗಿಡಿ, ಸೀರಿಕಿಂತ ಇದೇ ಚಂದ ಆಗೈತೆ ಅಂತ ನೋಡಿ ನಿಮ್ಮವ್ವ. ಅದು ಅಂತದ ಕೂಡೈತಿ, ಅದಕ್ಕೂ ಬರ್ಬರ್ತಿ ಏನಾಗೈತಿ, ಏನ ಗಿರ್ಜಿ ಕುಟ್ ಸೇರಿ ಹಿಂಗಾಗಿ ಹೇಳಕ್ಕೆ. ಇರೋಡ ಇದ್ರ ಮಣ್ಣಗಡಗ್ಲಿ ಕಿವ್ಯಾ ಕಾದೆಣ್ಣೆ ಸುರುಲಿ. ನಿಮ್ಮ ಅಮ್ಮಗ ಅದಾಳಲ್ಲ ಆಕಿ ಲಕ್ಷ್ಮಿ, ನಿಮ್ಮ ಅಮ್ಮಗ ಬೇರೆ ಯಾರು ಸಿಗಕ್ಕಿಲ್ಲನು? ನನ್ನ ಹೊತ್ತು ರೀತಿತ್ ನೋಡ 3 ಹೊತ್ತು. ಅಲ್ಲಿ ಯಾವಾಗ ನೋಡಿದ್ರು ನನಗೆ ಬೈತಾನೆ ಇರ್ತೈತಿ. ಅರೇ ಚೋಡೋ ಗಿರ್ಜಂದ್ವ ಕಾರ್ಯ ವಯಸ್ಸಿಗೆ ಆಗಿದೆ, ಇಸ್ಕಿಮ್ ಹಾಕಿ ಬುಡ್ಡಿ, ಆ ಬುಡ್ಡಿದು ಎಲ್ಲ ತಲೆಗೆ ಹಚ್ಕೊಂತಾರೆ. ಅರೇ ಅವರು ಅಂದ್ರೆ ನಿಮ್ದುಗೆ ಏನಾಗ್ತದೆ, ಸುಮ್ಕೆ ಇರಿ. ಹೌದು ಬಿಡ ಪಾರ್ವತಿ, ನಾನು ಕೇಳ್ಬೇಕಂದ್ ನೆನಪಾರಿದೆ. ಚಂದಾಗಿ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಒಂದಿಷ್ಟು ಒಡವಿ ಗಿಡವಿ ಹಾಕೊಂಡು ಚಂದಾಗಿ ಬರಬಾರ್ದನ ಕೈ ತುಂಬಳೆ ಹಾಕೊಂಡು. ಏನು ಹುಡುಗ್ಯವ ನೀನು ಅಂತನ್ನ. ಅತ್ತಿಯರ ಹೋಗ್ಲಿ ಬಿಡ್ರಿ, ಆಕಿಗೆ ಯಾವ್ದು ಇಷ್ಟ ಅದನ್ನ ಹಾಕೋಲಿ. ನೀವ್ ಯಾಕೆ ಹಂಗೆ ಬೈತೀರಿ? ಏನ ಸೀರೆ ಉಟ್ರೇನ ಡ್ರೆಸ್ ಹಾಕೊಂಡ್ರೇನು, ಇದಕ್ಕೇನಾಗೈತೆ, ಚೆನ್ನಾಗೈತಲ್ಲ. ಹಂಗಲ್ ಬಿಡ ಪಾರ್ವಿಂದ, ನಿಂಗೆ ಗೊತ್ತಾಗೋದಿಲ್ಲ. ಇಲ್ಲೇ ಏನಕ್ಕೈತೆ ಅಂದ್ರೆ ಹಳ್ಳ್ಯಾಗ ಆಡ್ಕೊಂತಾರ ಯಪ್ಪ. ಏನ್ ಕಮ್ಮನ ಅರ್ಬಿ ಹಾಕೊಂಬಂದೈತಿ ಮದುವೆಗಿಂದು ಇಂಥದ್ದು ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬರೋದು ಬಿಟ್ಟು ಅದು ಹೆಂಗ್ ಬಿಟ್ಟಾರ ಗಂಡು ಮನ್ಯಾಗ ಅಂತ ಮಾತಾಡ್ತಾರ್ರಿಪ್ಪ. ಅದಕ್ಕೆ ನೋಡ್ರಿ ಅತ್ತಿಯರ, ಮಾತಾಡೋರು ಹೆಂಗಾದ್ರೂ ಮಾತಾಡ್ತಾರ, ನೀವು ಹೆಂಗಿದ್ರು ಮಾತಾಡ್ತಾರ ಏನ್ರಿ. ಅವ್ರು ಮಾತಾಡ್ತಾರಂತ ನಾವು ನಮ್ಮ ಖುಷಿನ ಕಳ್ಕೊಬಾರ್ದು. ಯಾವತ್ತು ನಮಗೇನು ಇಷ್ಟನೋ ನಾವು ಅದನ್ನೇ ಮಾಡ್ಬೇಕು. ಎದ್ರು ಮಾತಾಡ್ತಾರ, ಕುಂತ್ರು ಮಾತಾಡ್ತಾರ. ಆಗ್ಬಿಡಿ ಹೋಲ್, ಮತ್ತೆ ನೀವು ಅಷ್ಟು ಹೇಳ್ತೀರ ಅಂದ್ಮೇಲೆ ಮತ್ತೇನೇನೈತಿ. ಅವ್ರ ಅತ್ತಿಯರ ಅವ್ರ ಪರತಿಯರ ಸುಮ್ಮನದಾರ ಅಂದಮೇಲೆ ನಾವರ ಏನು ಮಾಡೋಕತ್ತೈತೆ, ಹೌದಿಲ್ರಿ? ಕೊಡು ಮಠ ಅಷ್ಟೇ ತವ್ರ ಮನ್ಯಾಗ ಹೆಣ್ಮಕ್ಳ ಮೇಲೆ ತವ್ರ ಮನೆಯವ್ರದ್ದು ಹಕ್ಕು ಅಧಿಕಾರ. ಅಂದ್ರೆ ಹಿಂಗೆ ಇರೋ, ಹಿಂಗೆ ಮಾಡು, ಹಿಂಗೆ ಇರೋ ಅನ್ನಕ. ಗಂಡ ಮನೆಗೆ ಹೋಗಿನ್ ಮತ್ತೆ ಗಂಡನ ಮನೆ ಹೆಂಗೆ ಬೇಕು ಹಂಗೆ ಇರ್ತಾವ. ಅದನ್ನು ನಾವು ಹಂಗ್ಯಾಕದಿ ಹಿಂಗ್ಯಾಕದಿ ಅಂದ್ರೆ ಹೆಂಗಾಕತಿ ಹೇಳ್ರಿ? ಅಯ್ಯ ನಿನಗೆ ಗೊತ್ತಿಲ್ಲ ಪಾರ್ವತಿ, ನಮ್ಮ ಊರಾಗ ಅದಾರ ಇಬ್ರು ಬಿಡಾಡ್ಯಾರು, ಈ ಗಿರ್ಜಿ ಪಾತಿ. ಯವ್ವ ಹಡಿಬಿಟ್ಟ್ಯಾರ, ನೋಡ್ಬೇಕಾರೆ ಎಷ್ಟು ಆಡ್ಕೊಂಡು ನಗ್ತಾರ ಈಗ ಅಂತೇಳಿ. ಅದಕ್ಕೆ ಅವ್ರ ಸಲಗಾರ ಚಂದಾಗಿ ಎರ್ಬಿ ಹಾಕೊಂಬರ್ಬೇಕಂತ ನಾ ಹೇಳೋದು. ಕೇಳೋದಲ್ಲ ನೀವು ಮಾತನಾತಾಗ. ಆಕೆರ ಅದಾಳ ಪಾತಿ, ಯವ್ವ ಜಗ ಜಾಲಿಸ್ ಮಗನ್ ತೂಗ್ತಾ ನೋಡಕ್ಕೆ ಅಂತ ಬಿಡಾಡಕ್ಕೆ ಊರ್ ಪಾತಿ. ಗೊತ್ತನ ತಾಯಿನ ಒಳಗೆ ಎಂತ ಅರ್ಬಿ ಹಾಕೊಂಡಿರ್ತಾ ಕಾಣೋದಿಲ್ಲ, ಮ್ಯಾಗದಂದು ಇದು ಹಂಗೆ ಹಾಕೊಂಬಂದ್ಬಿಡ್ತಾಳ ಉದ್ದಂದು. ನಮ್ದು ಹಂಗಲ್ಲವ, ನಮ್ದು ಇಲ್ಲಿ ಹೊರಗೆ ಕಾಣ್ತತಿಲ್ಲ, ಅದಕ್ಕೆ ಚಂದ ಅರ್ಬಿ ಹಾಕೊಂಬ ಅಂತ ಹೇಳುದು ನಾನು ನಿನಗೆ. ಕೇಳೋದಿಲ್ಲ ನೀ ನನ್ನ ಮಾತನ್ನ. ಅಯ್ಯೋ 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 ಅಯ್ಯೋ, ಇಷ್ಟಿ ಮಾಕಿ ಬುಡ್ಡಿ ಯಾ ಅಲ್ಲ ಇಸ್ಕೊ ಉಠಾಲೆ. ಹೋಲ್ ಬಿಡ್ಲೆ ಪತಿ, ಏನಾತ ವಯಸ್ಸಾದ ಮುದಿಕೆ ಮಾತಾಡ್ತೈತೆ, ಅದಕ್ಕೆಲ್ಲ ತೆರಿ ಕೆಡಿಸ್ಕೊಂತಾರನ. ಚೋಡಯ್ಯ ಬೆಳಗಿಂದ ಚಂತನ ಬಂದ್ಬಿಡ್ತಾವ, ತೆರಿ ಹಿಡಿಸ್ಬಿಡ್ತಾವ. ಶಾಂತಕ್ಕ ನಿಂದ ಆಮ್ಯಾಗ ಇಟ್ಕೊಲ್ ಹಚ್ಚಾರ, ಬಾ ಊಟಕ್ಕೆ ಹೋಗೋಣ, ಹೊಟ್ಟೆಸ್ತತಿ. ಅಯ್ಯೋ ಪಾಪಕ್ಕೆ ಬಾಳ ತತ್ ಹೊಟ್ಟೆಸ್ತತ್ ಅನ್ನಕತ್ತಿ. ನಡಿ ಹೋಗೋಣ, ನಡಿ. ಬರ್ ಪಾರ್ವಿಂದ, ಊಟ ಮಾಡುವಂತ ಬರ್, ಹೊತ್ತಾತ. ಅಲ್ಲ ಕಮಲವಕ್ಕ, ಆಗ್ಲಿ ಉಣ್ಣಕತ್ತಿಯಲ್ಲ? ಶುಗರ್ ಇವ ಹೊಟ್ಟೆ ಹಸ್ಬಿಟ್ಟತಿ, ಏನ್ ಮಾಡ್ಬೇಕು? ಟೈಮ್ ಆಗು ಮಟ ತಡ್ಕೊಳ್ಳೋದಾಗೋದಿಲ್ಲ ಇವ. ಅದಕ್ಕೆ ಉಂಡ್ ಕಡೆ ಲಾಯ್ ಕುಂತ್ನಿ ಅಂದ್ರೆ ಚಲೋ, ಇಲ್ಲ ತಲೆ ತಿರುಗಿ ಎತ್ತಾಗ್ಬಿಡ್ತೇನೆ ಅಂತ ಗೊತ್ತಾಗೋದಿಲ್ಲ. ಅಲ್ಲ ಅಡಿಗೆ ಮಾಡ್ಸ್ಯಾರ, ಯಾರು ಕೊಟ್ಟಾತು, ಅಕ್ಕಿ ಕಾಳು ಹಾಕಿ ಆತು, ಮತ್ತೆ ಉಂಡು ಬಿಟ್ರೆ ಚಿಂತೆ ಬಿಡ್ತತಿ. ಹೌದಾ ಶುಗರ ಯಾವಾಗ ಬಂದೈತಿ ಇವ ನಿನಗೆ? ಅದೊಳೆ ಬಂದು ಸೇರ್ತಲ್ಲ ಇವತ್ತಾಗ. ವಾ ಆದ್ರೂ ಏನ ಅನ್ನೋ ಶುಗರ್ ಗಿಗರ್ ಬಂದ್ರೆ ಮನುಷ್ಯನ ಭಾರಿ ಅನ್ನ ಉಣ್ಣಿ ಮಾಡಿಬಿಡ್ತತವ ಇವತ್ತಾಗ. ಅಲ್ಲ ಅಂದಂಗ ಕಮಲಕ್ಕ, ನಿನಗೆ ಮೊದಲು ಶುಗರ್ ಪಗರ್ ಇದ್ದಿದ್ದಿಲ್ಲಲ್ಲ, ಯಾವಾಗ ಬಂದು ಸೇರ್ತೀವ? ಅದು ಮೂಳೆ ನಿನಗಳೇ ಬಂದು ಸೇರೈತಲ್ಲ ಶುಗರು.
ಅಯ್ಯೋ ಈಗ ಒಂದು 6-7 ತಿಂಗಳಾತ ಯವ್ವ ಬಂದು ಶುಗರ್ ಮಣ್ಣಾಗ ಅಡಗ್ಲಿ ಜಲಮಾ ತಿಂದು ಜೀರಿಗೆ ಎರಿತೈತಿ ನೋಡು ಒಂದು ಅಳತಿ ಯವ್ವ ನಿಂದ್ರ ಕೊಡೋದಲ್ಲ ಕುಂದ್ರ ಕೊಡೋದಲ್ಲ ಒಂದು ಈಟು ಕೈಕಾಲು ಜಗ್ಗುತ್ತಾ ಒಂಥರ ಏನನ್ನ ಒಟ್ಟು ಗೊತ್ತಿಲ್ಲ ಊಟ 2 ನಿಮಿಷ ಲೇಟ್ ಆತು ತಲೆ ಚಕ್ರ ಬಂತು ಕೈಕಾಲು ಚಕ್ರ ಬಂತಂತೆ ತಲೆ ತಿರ್ಗಾಕು ಕೈಕಾಲು ತಿರ್ಗಾಕು ಚಾಲೂನ ಯವ್ವ ಎಲ್ಲಿ ನಿಲ್ತಾನೆ ಎಲ್ಲಿ ಕುಂದಿರ್ತಾನೆ ಅನ್ನಂಗಾಕತಿ ಕೂಳ್ತಿನ ಮಠ ಸಮಾಧಾನ ಆಗೋದಿಲ್ಲ ಅಯ್ಯಯ್ಯೋ ಅಂದಂಗೆ ಕಮಲಕ್ಕ ಆಯರ್ ಏನು ಮಾಡಿದಿ ಆಯಾರ ಏನು ನಾನೇನಿದ್ದಂತೆಕಿನವ ನಮಗೆ ದುಡ್ದು ಕೊಡೋರು ಯಾರು 401 ರೂಪಾಯಿ ಹಾಳಾಗಿ ಕೊಟ್ಟೆ ನೀ ಏನು ಮಾಡಿದೆ ಕಲ್ಲವ ಅಯ್ಯ ಗಿರ್ಜಿ ನಾ ಯಾರ ಮಾಡಿ ಸುಮ್ಮನೆ ನಿಂತ ನೋಡ್ಲೆ ಏನು ಭಾರಿ ಚಂದ ಕಾಣಕತ್ತಿ ಬಿಡ್ಲೆ ಅಬ್ಬಾ ಶಾಂತಕ್ಕ ನೋಡವ ಡಿಸೈನ್ ಜಂಪರ್ ಹಾಕ್ಕೊಂಡು ಕೊಳ್ಳಾಗ ಒಬ್ಬಬ್ಬಬ್ಬಬ್ಬಬ್ಬ ಏನದು ವಾಚು ಒಂದು ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡಿದ್ದೆ ಅಂದ್ರೆ ಕೈಯಾಗ ಯಾವ್ದ ಮೇಡಮ್ಮ ಬಂದಾಳಂತಿದ್ದೆ ಬಿಡು ನಾ ಅಂತರು ಅಯ್ಯ ಈಗರ ಏನು ಕಡಿಮೆ ಆಗೈತಿ ಯಾವ್ದ ಮೇಡಮ್ ಕಂಡಂಗೆ ಕಾಣಕತ್ತಾಳಲ್ಲ ಶಾಂತಕ್ಕ ಗಿರ್ಜಿನೂ ಅಷ್ಟೇ ಯಾಸವನೂರು ನಾವು ಬಂದು ಹಿಂತಿ ಅಂದಿರ್ಬೇಕು ನಮ್ನಿ ಆಗಿಯಲ್ಲ ಗಿರ್ಜಿ ಇದು ಅಮಾಸಿ ಕೊಡ್ಸ್ಯಾನ ಸೀರೆ ನಾವು ಲಗ್ನಕ್ಕೆ ನನಗೆ ಶಾಂತ ಕುಟ್ಕೊಂಡಿದ್ದು ಅಷ್ಟೇ ಅಮಾಸಿನ ಕೊಡ್ಸ್ಯಾನ ನಾನು ಪೇಟೆಗೆ ಹೊಲ್ಸಿನ ಜಂಪರ್ನ ಇದು ಅವ್ನ ಅಕ್ಕಿ ಮಗಳು ಇಲ್ಲ ಅಲ್ಲೇ ಕೊಟ್ಟಿದ್ಲು ಅಂತವ ನಂಗೆ ಗೊತ್ತಿಲ್ಲ ಅಲ್ಲಿ ಹೊಲ್ಸ್ಕೊಂಬಂದಿರೋ ಜಂಪರ್ ಇವು ಡಿಸೈನ್ ಅಂತಂದ್ರೆ ಆಕಿ ಮಗಳು ಹೇಳಿ ಹೊಲ್ಸ್ಯಾಳ ಅಂತಂಗೆ ಇವನ ಎಲ್ಲಿಂದ ಡಿಸೈನಿಂಗ್ ಜಂಪರ್ ಹಾಕೋಬೇಕು ಇದು ಕೊಳ್ಳಾನ್ ಸರನ ಹಾಕಿದೆ ಅಯ್ಯೋ ಅವ ಇದೆಲ್ಲ ಹಾಕೋ ನೀ ಚಂದ ಕಾತೈತಿ ಕರೆ ತಾಳಿ ಒಂದ ಜೋತಾಕೊಂಡು ಬಿಟ್ಟು ನಿಂತು ಬಿಡ್ತಿ ಬ್ಯಾಡ್ ತರಿ ಸುಮ್ಕಿರ ಅಂತೇಳಿ ಅವತ್ತು ಈ ಸೀರೆ ಏನು ಕೊಡಕ್ಕೆ ಹೋದಾಗ ಇದಕ್ಕೆ ತಕ್ಕಂತ ಬಳಿ ಇದು ತೊಗೊಂಡ ಬಂದಿದ್ಲವ ಎಷ್ಟು ಬ್ಯಾಡ ಅಂದ್ರೆ ಇವತ್ತು ಇದನ್ನೆಲ್ಲ ಹಾಕಿಸ್ಕೊಂಡು ಕರ್ಕೊಂಡು ಬಂದಾಳ ನೋಡು ಏನು ಅಮಾಚಿ ಅವ್ನ ಲಗ್ನಕ್ಕೆ ಕುಡ್ಸ್ಯಾನ ಇದನ್ನ ಸೀರಿನ ಅಬ್ಬಾ ಗಿರ್ಜಿ ಭಾರಿ ಐತ್ ಬಿಡ್ಲೆ ಹೆಚ್ಚು ಕಮ್ಮಿ ಅಂದ್ರೆ ಒಂದೊಂದೂವರೆ 2,000 ರೂಪಾಯಿ ಅಂತೂ ಇರ್ಬೇಕಿದು ಸೀರೆ ಅಲ್ಲ ಏನಾಯ್ತನವ ನಾ ರೇಟು ಪಾಠ ಕೇಳಕ್ ಹೋಗಿಲ್ಲ ಸೀರೆ ಮಾತ್ರ ಭಾಳ ಚಂದ ಐತಿ ನಿಂದು ಅಷ್ಟನ ಶಾಂತಕ್ಕ ಭಾರಿ ಮಸ್ತ್ ಐತಿ ದಾಡ್ಯ ನೋಡ ನಮಗೇನು ಕೊಟ್ಟಿಲ್ಲ ಇಡೇ ಊರ್ ಮಂದಿಗೆ ಜವಳಿ ಹಾಕ್ಸಕ ಏನಿದ್ದಂತ ಒಂದ್ಲೆ ಪಾಪ ಅವದ ಊರಾಗ ತಿರ್ಕೊಂತಿತ್ತತಿ ಏನ ಅವ್ನ ಮದ್ವಿಗೆ ಮುಂದೆ ನಿಂತಿದ್ವಲ್ಲ ಕನ್ಯೆ ನೋಡಕ್ ಹೋದಾಗೂ ನಾವೇ ಇಬ್ರು ಹೋಗಿದ್ವಲ್ಲ ಆ ಕಾರಣಕ್ಕೆ ನಮಗ ಗಿರಿ ಶಾಂತಕ್ಕಗೆ ಅಮ್ಮಗ ಅಷ್ಟ ಕೊಡ್ಸ್ಯಾನ ಹೌದನ ಅದ ಅನ್ನತ್ತೀನಿ ನಾನು ನನಗೂ ಕೊಡ್ಸಿಲ್ಲಲ್ಲವ ಅಂತೇಳಿ ಆದ್ರೂ ನೋಡಿದಿನ ಸಂಕ್ಷಿಪ್ತ ಮದುವೆ ಅಂದ್ರು ಮಂದಿ ಜಗ್ ಮಂದಿ ಕರ್ದಾನ್ ಬಿಡು ನೋಡು ಊಟ ಆಗಿಟ್ಟ ಅಡಿಗೆ ಭಾರಿ ರುಚಿ ಆಗೈತೆ ಬದ್ನಿಕಾಯಿ ಪಲ್ಯ ಅಂತೂ ಬಾಯಾಗಿಟ್ರೆ ಕರ್ಗಾಕತ್ತತ್ ನೋಡು ಗಿರ್ಜಿ ಊಟ ಮಾಡ್ರಿ ಹೊತ್ತಾಗೈತಿ ಹೂನ ಕಮ್ಲಕ್ಕ ಉಂಡ ಬಿಡ್ತೇವೆ ಈಗ ನಾವು ಹೊಟ್ಟಿ ಜಗ್ ಹಸ್ತೈತಿ ನಮಗೂ ರೊಟ್ಟಿ ಊರನಾರ ಮಾಡಿದ್ರ ಕಾಂತತಲ್ಲ ಹೊಟ್ಟಿ ಕೊಟ್ಟಿದ್ ನಾನು ನಾವೊಂದು 100 ರೊಟ್ಟಿ ಮಾಡಿಕೊಟ್ಟೆ ಒಂದು 4 ದಿನ ಟೈಮ್ ತೊಗೊಂಡು ಮತ್ತು ಬೇರೆ ಎಲ್ಲರ ಮನೆಗೆ ಹಿಟ್ಟು ಹಾಕಿದ್ದ ಒಂದು 50 30 100 40 ಹಿಂಗೆ ಮಾಡಿ ಕೊಟ್ರು ಚಲೋ ಬಿಡ ಇವ ಈ ಮಿಷನ್ ರೊಟ್ಟಿ ತರ್ಸಿನ್ನೆ ಹೊರಗೆ ಮಾರಾಕ್ ತರ್ಸಿನ್ನೆ ಒಟ್ಟು ಉಪಯೋಗ ಇರೋದಿಲ್ಲ ರೊಟ್ಟಿ ಹಿಟ್ಟು ಬಡಕ ತಿನ್ನಾಕಬಾರ್ದು ಬಿಡಾಕಬಾರ್ದು ಅನ್ನಂಗಾಕತಿ ಸುಮ್ಮನೆ ಹಿಂಗೆ ಬಡಿಸಿ ತಿನ್ನೋದು ಚಲೋ ಅಡ್ಡಿ ಇಲ್ಲ ಆದ್ರೂ ನಮ್ಮ ಅಮಾಶಿ ಭಾರಿ ಮದುವೆ ಮಾಡ್ಕೊಂಡ ಬಿಡು ಅಂದಂಗೆ ಆಯರ್ ಏನು ಮಾಡಿದಿ ಆಯರ ನಾನು ಇದು ಏನದು ಬಾಯ ಬರುವಂತಲ್ಲಿ ಒಂದು ಸೀರೆ ತಗಳಿಗೆ ಮನ್ಯಾಗ ಮೊನ್ನೆ ಶ್ರಾವಣದಾಗ ನಮ್ಮ ಇವ್ರ ಕಡೆ ಹೋದಾಗ ಕೊಟ್ಟಿದ್ರು ಅದನ್ನ ಆ ಸೀರೆ ಮತ್ತು ನನ್ನ ಗಂಡು ಕೊಟ್ಟಿದ್ದು ಒಂದು ಲುಂಗಿ ಪಂಜಿ ಶರ್ಟ್ ಪಂಚಿ ಇತ್ತ ಅದನ್ನ ಒಂದು ಹಾಳಾಗಾಗಿ ಕೊಟ್ಟೆ ಮತ್ತೇನು ಆಯರ್ ಮಾಡಲಿ ಅಂತೇಳಿ ಚಲೋ ಬಿಡು ಸೀರೆ ಲುಂಗಿ ಪಂಜಿ ಹಂಗೆ ಕೊಟ್ಟಿಯಲ್ಲ ನೀನ ಈಕಿನ ಪ್ರೇಮಕ್ಕ ನಾನು ಒಂದು ಜಂಪರ್ ಪೀಸ್ 101 ರೂಪಾಯಿ ಇಟ್ಕೊಟ್ಟೆ ಅದಂಗೆ ಶಾಂತಕ್ಕ ಅಕ್ಕ ಅಂತಾನ ಇಷ್ಟು ಚಲೋ ಸೀರೆನೂ ತಂದಾನ ನೀ ಏನು ಆಯರ್ ಮಾಡಿದಿ ನಾನು ಒಬ್ಬಕ್ಕೆ ಆಯರ್ ಮಾಡಿಲ್ಲವ ನಾನು ಗಿರ್ಜಿ ಇಬ್ರು ಸೇರಿ ಆಯರ್ ಮಾಡೇವಿ ಹೆಂಗೆ ಗೊತ್ತನ ಇದು ಚಲೋ ಬೆಳ್ಳಿವು 2 ಬಟ್ಲ ತರಿಸಿದ್ವಿ ಒಂದು ಬಟ್ಟಲ್ ರೊಕ್ಕ ಈಕಿ ಕೊಟ್ಟಾಳ ಒಂದು ಬಟ್ಟಲ್ ರೊಕ್ಕ ನಾ ಕೊಟ್ಟನಿ ಅರಿಶಿನ ಕುಂಕುಮ ಹಾಕಿಟ್ಕೊಳಕ್ಕೆ ಬೆಳ್ಳಿ ಬಟ್ಲ ತರಿಸೀವಿ ಹೌದಾ ಚಲೋ ಬಿಡು ಸೀರೆ ಗೀರಿ ಕೊಟ್ರ ಹರಿದ 12 ಅಣೆ ಆಕತಿ ಏನು ನೆನಪಿಡ್ತತಿ ಹೌದಿಲ್ಲ ರೊಕ್ಕ ಆದ್ರೂ ಖರ್ಚಾಗಿ ಹೋಗತಿ ಅದ ಇಂಥವೇನಾರ ಸಾಮಾನು ಕೊಟ್ರ ಚಲೋ ಬಿಡು ಜಗಲಿ ಮುಂದೆ ಇವತ್ತಿ ಕುಂಕುಮ ಇಲ್ಲ ಅರಿಶಿನ ಕುಂಕುಮ ಹಾಕಿಟ್ಕೊಂತಾರ ಲಕ್ಷ್ಮಿ ಮುಂದೆ ನೋಡತ್ಲೇ ನೆನಪಕತಿ ಇಂಥವ್ರು ಕೊಟ್ಟಿದ್ದು ಅಂತೇಳಿ ಪ್ಯಾಕ್ ಮಾಡಿ ಕೊಟ್ರನೆ ಕೈಯಾಗ ಕೊಟ್ರಿ ನಂದು ಶಾಂತಕ್ಕಂದು ಇಬ್ಬರದ್ದು ಹೆಸರು ಬರೆದು ಗಿಫ್ಟ್ನ್ಯಾಗ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದಿದ್ವಿ ಮಾಡಿಸ್ಕೊಂಡು ತೊಗೊಂಬಂದು ಕೊಟ್ಟೆ ಚಲೋ ಆತು ಬಿಡು ಎಷ್ಟು ಕೊಡ್ತು ಒಂದು 1700 ರೂಪಾಯಿ ಸ್ವಲ್ಪ ಇಂಬನು ಚಲೋ ನೋಡಿ ತಂದಿದ್ವಿ 1700 ರೂಪಾಯಿ ಒಂದೊಂದು ಬಟ್ಲದ ರೊಕ್ಕ ಕೊಟ್ವಿ ತೂಕ ಮಾಡಿ ನಂದು ಕಷ್ಟ ಭಾಳ ಐತೆ ನಂದು ಸಾಲ ಸಮದಿ ನೋಡ್ತೀಯಿಲ್ಲ ನೀನು ಅಯ್ಯೋ ಕೊರ್ನಾಡಕ್ಕೆ ಒಂದು ಸ್ವಲ್ಪ ರೊಕ್ಕ ಹಾಕಿ ತೊಗೊಂಡು ಬಂದೆ ಇದ್ದಂತಾರ ನಮ್ಮ ನಾವರ ಈಡಾಗಿ ಮಾಡಾಕ ಎಲ್ಲಿ ಬಿಡ ಇಟ್ಟರ ಮಾಡಿರಲ್ಲ ಏನಾಯ್ತು ಅರೆ ಗಿರ್ಜಂದೋಕ ನಿಮ್ದು ಬರೀ ಮಾತಾಡ್ತಾ ನಿಂತ್ಕೊಂಡಿದ್ದೀರಿ ಅರೆ ಖಾನ ಬಹುತ್ ಅಚ್ಚಾಗಿ ಅಮ್ಮ ಭಾರಿ ಟೇಸ್ಟಿ ಆಗಿತ್ತು ನೋಡ ಅಡುಗಿಗೆ ವಾಸನೆ ಘಮ್ ಅಂತತಿ ಅಲ್ಲ ಶಾಂತಕ್ಕ ನಿನ್ನ ಮಗ ಸುಸಿನ ಕರಿ ಊಟ ಮಾಡ್ಲಿ ಹೊತ್ತಾಗೈತಿ ಅಲ್ಲ ಇಂಥ ಕಡೆ ಅದು ಉಣ್ತಾರ ಇಲ್ಲ ನಿಮ್ಮ ಮಳ್ಯಾರ ಮತ್ತೆ ಏನಾರ ಹೆಂಗೆ ಇಂಥ ಕಡೆ ಉಣ್ಣೋದು ದರ್ಟಿ ಅಂತ ಏನಾರ ಅಂತಾರ ಮತ್ತೆ ಯಾಕಂದ್ರೆ ಅವರೆಲ್ಲ ದೊಡ್ಡ ಹೋಟೆಲ್ನಾಗ ಉಂಡೋರು ಡೈನಿಂಗ್ ಟೇಬಲ್ ಮ್ಯಾಗ ಕುತ್ಕೊಂಡು ಉಣ್ಣೋರು ಭಾರಿ ಚಲೋ ಮಂದಿವ ಮತ್ತೆ ಉಣ್ಣಕ್ಕೆ ಉಣ್ತಾರ ಇಲ್ಲ ನೋಡು ಅಯ್ಯ ಬೆಂಡ್ಲಿ ಆತ ಹೊಳ್ಳಿ ನೋಡು ಆ ಹುಡುಗ ಪಾಪ ಹಂಗಿಲ್ಲ ಭಾಳ ಸಾದಾ ಸೀದಾ ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ ಸುಳ್ಳೇನಲ್ಲದ ಅಷ್ಟು ಸಾದಾ ಸೀದಾ ಐತ ಹುಡುಗ ನೋಡಲ್ಲ ಇಬ್ರು ತಾಟ ಹಚ್ಕೊಂಡು ನಿಂತಾರ ಹೌದಲ್ಲ ಆದ್ರೂ ಶಾಂತಕ್ಕ ಅದೇನ ನಿನ್ನ ಮಗಳು ಅಂತ ಹಂಗೆ ಹಾಕೊಂಡ್ ಬಂದೈತಿ ಒಳ್ಳೆ ಮದುವೆ ಆಗ್ಲಾರ್ದು ಹುಡುಗಿ ಹಂಗೆ
ಅದ ಇವ ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಏನು ಹೌದಾ ನಂಗೆ ಅಷ್ಟು ಬಂಗಾರ ಹಾಕೊಂಡು ಬಂದ್ರೆ ಚಂದ ಕಾಣ್ತತೆ ವಾತಾಗ. ಅದು ಅಲ್ಲದೆ ದೊಡ್ಡ ಮಂತ್ಯಾನ ಕೊಟ್ಟೈತಿ, ಬೇರೆ ಆಡ್ಕೊಳ್ಳೋರು ಭಾಳ ಮಂದಿ ನಮ್ಮೂರಾಗ ಏನಿಲ್ದಂಗೆ ಬಂದತ್ತಲ್ಲ ಅಂತೇಳಿ ಸಿಂಪಲಾಗಿ ಕೊಳ್ಳಾಗ ಒಂದು ಶಾರ್ಟ್ ತಾಳ್ಚೆನ ಹಾಕೊಂಬಂದಾಳಲ್ಲ, ಚಂದ ಬಂಗಾರ ಗಿಂಗಾರ ಎಲ್ಲ ಹಾಕೊಂಡು ಹೋಗ್ಬಿಟ್ಟು. ಅಯ್ಯೋ ಆಕೆ ಅಂದ್ಲಂತ ಅವ್ರ ಮನೆ ಒಳಗೆ ಅವ್ರ ನಾದ್ನಿ ಐತಲ್ಲ ಅವಳಿಗೆ ಅಶ್ವಿನಿ ಅಂತೇಳಿ, ಆಕಿ ಬೇಡ ಅತ್ತಿಗೆಮ್ಮ ಇದನ್ನ ಹಾಕೊಂಡು ಹೋಗ್ರಿ ಭಾಳ ಚಂದ ಐತೆ ಅಂದ್ಲಂತ. ಪಾಪ ಅದಕ್ಕೆ ಹಾಕೊಂಬಂದಾಳ ಈಕಿ. ಅದು ಅಲ್ಲದೆ ಇರ್ಲಿ ಬಿಡು ಹೋಲತ್ತಾಗ ಅವ್ರ ಮನೆಯೊಳಗೆ ಅಲ್ಲ ಏನಮ್ಮ ಈ ದೊಡ್ಡ ಶ್ರೀಮಂತರ ಅದಾರ ಅವ್ರು. ಏನು ಆಕಿ ಏನು ತುಸ ಅದಾವನ ಬಂಗಾರ ಜಗ್ಗದಾವ, ಹಾಕೊಳ್ಳೋದು ಅಡ್ಡಾಡೋದು ಗೊತ್ತಿಲ್ಲ ಅವಕ್ಕೆ. ನಮ್ಮಂಥವು ಕಿರಂಗೆಲ್ಲ ಹಾಕೋಬೇಕಂತ ಆಸೆ ಆಕತ್ತೆ, ಇದ್ದಿದ್ವು ಹಾಕೊಳ್ಳೋದಿಲ್ಲ, ಬರೇ ತೆಗೆದು ಪೆಟಿಯಾಗಿಟ್ಟು ಸಿಂಪಲ್ ಇಲ್ಲಿ ಈ ಫಂಕ್ಷನ್ಗೆ ಹಾಕೋಬೇಕನು ಆ ಫಂಕ್ಷನ್ಗೆ ಹಾಕೋಬೇಕನು. ಅಯ್ಯೋ ನೋಡಿದ್ರೆ ಏನಂತಾರೆ ಏನು ಭಾಳ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಾರ ಅಂತಾರೆ ಏನು ಅಂತೇಳಿ ಬರೀ ಬಿಟ್ಬಿಟ್ಟು ಅಡ್ಡಾಡ್ತಾವೆ ಒಂದೊಂದ ಕೊಳ್ಳಾಗ ನೇತು ಹಾಕ್ಕೊಂಡು. ಅದು ಹೋಲ್ ಬಿಡು, ಈಗಿನ ಹುಡುಗಿಯಾರ ನಾವು ಅನ್ನಕತ್ತೇನ, ಆಕಿ ಗಣ್ಣ ಸುಮ್ಮನದಾನ ಹಾಕೋ ಇಂಥ ಅರ್ವಿ ಅಂತ ಹೇಳಿ ನನಗೆ ನಿಮ್ಗೆ ಅಂದ್ರೆ ಕೇಳ್ತಾರ ನಮ್ಮ ನಾವಿಬ್ರು ಹೇಳಿದ್ರೆ ಹೋಗ್ಲಿ ಬಿಡು, ಎತ್ತಾಗ ಒಟ್ಟು ಚಂದ ಇದ್ರೆ ಸಾಕು. ಅರೆ ಶಾಂತಂದು ಅಕ್ಕ, ಅವರು ಡ್ರೆಸ್ಗೆ ಇದೆಯಲ್ಲ ತುಂಬ ಚೆಂದಾಗಿ ಇದೆ. ಅವರು ಇನ್ನೂ ಸಣ್ಣವ್ರಿಗೆ ಇದ್ದಾರೆ. ಅರೆ ಇನ್ನೊಂದು 5 ವರ್ಷಾಗೆ ಹೋಗ್ಬಿಟ್ರೆ ಅಂಥದ್ದು ಡ್ರೆಸ್ಗೆ ಹಾಕಂತಾರೆ ಅವರು. ಆಮೇಲೆ ಬರೀ ಸೀರೆದು ಉಡೋದು ಇದ್ದೇ ಇದೆ. ಮಕ್ಕಳದು ಎತ್ಕೊಂಡ್ಬಿಟ್ಟು ಬಗಲಲ್ಲಿ ಒಂದು ಕೈಯಲ್ಲಿ ಒಂದು ತಲೆಮ್ಯಾಗೆ ಒಂದು ಎತ್ಕೊಂಡ್ಬಿಟ್ಟು ಅರೆ ಓಡಾಡೋದು ಸಾಕಾಗಿರ್ತದೆ. ಅವ್ರು ಸಿಂಬಳದು ಒರೆಸ್ಬೇಕು, ಗಾಂಡಿಗೆ ತೊಳಿಬೇಕು, ಅರೆ ತಿನ್ನಕ್ಕೆ ಬಿಡೋದಿಲ್ಲ, ಉಣ್ಣಕ್ಕೆ ಬಿಡೋದಿಲ್ಲ. ನಮ್ದುಗೆ ಊಟ ಮಾಡೋ ಅಷ್ಟೊತ್ತಿಗೆ ಅವ್ರದಿಗೆ ಟಾಯ್ಲೆಟ್ಗೆ ಬರ್ತದೆ. ಹಿಂಗೆ ಎಲ್ಲ ಇರೋವಾಗ ಇಂಥ ಡ್ರೆಸ್ಗೆ ಹಾಕಂತಾರೆ ಅವರು, ಹಾಕೊಳ್ಳೋದಿಲ್ಲ. ಅರೆ ವಯಸ್ಸಿಗೆ ಇದ್ದಾಗೆ ಹಾಕೊಳ್ಳಿ ಬಿಡಿ, ವಯಸ್ಸಿಗೆ ಆದ್ಮೇಲೆ ಇದೇ ಇದೆ ಸೀರೆದು ಉಡೋದು. ಪಾತಿ ಬರಬ್ಬರಿ ಹೇಳಿದ್ ನೋಡು, ವಯಸ್ಸಾಗಿಂದ ಐತೆ ಈಗ ನಾನಂತ ಡ್ರೆಸ್ ಹಾಕೊಂಡ್ರೆ ನೋಡಿದ್ರೆ ಏನಂತಾರ, ಹೌದಿಲ್ಲ ನಾವು ಹಾಕೊಳಕ್ಕೂ ಹೋಗೋದಿಲ್ಲ. ಹಂಗೆ ಒಂದು 5 ವರ್ಷ ಹಾಕೋವಲ್ವಾಗ ಸಣ್ಣ ಹೋದವ ಮದುವೆಗೆ ಈಗ, ಅದಕ್ಕೆ ಮುಂದಾವೇ ಬಿಡ್ತಾವು ಸೀರೆ ಉಡ್ಕೊಂಡು ಅಡ್ಡಾಡ್ತಾವು. ಹಂಗೆ ಅದನ್ನ ಬಿಡ್ತಾವು, ಬರೇ ಆಚಾರ ಕಿಸಿತಾರೆ ಇಲ್ಲಿ ಮಂದಿ. ನಡ್ರಿ ಉಣ್ಣ ಹೊತ್ತಾಗೈತಿ. ಅಮಾಸಿ ಮದ್ವೆ ಎಪಿಸೋಡ್ ಇನ್ನೂ ಜಾಸ್ತಿ ಐತಿ, ಭಾಗ ಮುಂದುವರಿತೈತಿ ನೋಡ್ರಿ, ಇಷ್ಟಪಡ್ರಿ. ಹಂಗೆ ಜಾಸ್ತಿ ಲೈಕ್ ಮಾಡ್ರಿ ದಯವಿಟ್ಟು, ಆಮೇಲೆ ಶೇರ್ ಮಾಡ್ರಿ. ಹೊಸ್ದಾಗಿ ಯಾರು ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.